ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸರ್ ಅಪ್ಪಾಜಿ 13ನೇ ವರ್ಷದ ಕಾರ್ಯ. ಇವತ್ತು ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಇವತ್ತು ಅಪ್ಪಾಜಿ ಅವ್ರನ್ನ ನೆನೆಸ್ಕೊಂಡು ಬಂದಿದ್ದಾರೆ. ಏನಂತ ಅಲ್ಲ, ಅವ್ರಿಗೆ ನೆನಪು ಯಾವಾಗಲೂ ಇದ್ದೇ ಇರುತ್ತೆ, ನಮಗೂ ನೆನಪಾಗೇ ಇರುತ್ತೆ. ನಮಗೂ ತುಂಬ ಒಳ್ಳೆ ಜೀವನ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ತಂದೆಯವರು ಕಳಿಸಿರುವಂಥ ಪ್ರೀತಿ ಏನಿದೆ ಅದಕ್ಕಾಗಿ ನೋಡೋಕ್ಕೆ ಅಂತ ಜನ ಬರ್ತಾರೆ. ಇವತ್ತಿಗೆ ಅವರ 13ನೇ ವರ್ಷದ ಡೆತ್ ಆ್ಯನಿವರ್ಸರಿ ಇರೋದ್ರಿಂದ ಇವತ್ತೂ ಬಂದು ಒಂದು ದರ್ಶನ ಪಡ್ಕೊಂಡು ಹೋಗ್ತಾರೆ. ಸೊ ಒಂಥರ ಅವ್ರಿಗೆ ಪಟ್ಟಿರುವಂಥ ಪ್ರೀತಿ ವಿಶ್ವಾಸ ಏನಿದೆ ಅದು ನಾವು ಯಾವಾಗಲೂ ಮರೆಯೋಕ್ಕಾಗಲ್ಲ. ಇವತ್ತು ಕವಲುದಾರಿ ರಿಲೀಸ್ ಆಗಿದೆ. ಅಲ್ಲ, ಆ ರಿಲೀಸ್ ಇವತ್ತು ಫ್ರೈಡೇ ಬಂತು ಅಂತ ರಿಲೀಸ್ ಮಾಡಿದ್ದಾರೆ ಅಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಎನಿವೆ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಅಪ್ಪು ಸರ್, ನೀವು ಬರ್ತಿರ್ಬೇಕಿದ್ರೆ ಫಸ್ಟು ಅಲ್ಲಿಂದ ಬಂದ್ರಿ, ಅಮ್ಮಂಗೆ ನಮಸ್ಕಾರ ಮಾಡ್ಕೊಂಡು ಬಂದು ಇಲ್ಲಿ ಬಂದ್ರಿ. ಸೊ ಏನಾದರೂ ಅಂದರೆ ಫಸ್ಟ್ ಆ ಥರ ಏನಾದರೂ ಇಲ್ಲ, ಆ ಥರ ಏನಿಲ್ಲ. ತಾಯಿ ಫಸ್ಟ್ ಬರ್ತಾರೆ ಅವಾಗಲೂ ಜೀವನದಲ್ಲಿ. ಸೊ ಹಾಗಾಗಿ ಇಲ್ಲ, ಯಾವಾಗ ಬಂದಾಗಲೂ ಜನರಲ್ ಆಗಿ ಹಂಗೆ ಬರೋದು. ಸೊ ಹಾಗಾಗಿ ಹಂಗೆ ಪದ್ಧತಿ ಇರೋದ್ರಿಂದ ಹಾಗೆ ಬಂದು. ಇನ್ನು ರಾಘಣ್ಣ ಹೇಳ್ತಾ ಇದ್ರು PRK ಪ್ರೊಡಕ್ಷನಿಂದ 3 ಸೇರಿ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ. ಶಿವಣ್ಣನೂ ಹೇಳಿದ್ರು, ಒಳ್ಳೆ ಕತೆ ಬರಲಿ, ಖಂಡಿತ ಮಾಡೋಣ. ಸರ್ ಅಮ್ಮಂದು ಬುಕ್ ಇದೆಯಲ್ಲ ಪಾರ್ವತಮ್ಮ, ಅದರಲ್ಲಿ ಅಮ್ಮ ಒಂದು ಆಸೆನ ವ್ಯಕ್ತಪಟ್ಟಿದ್ದಾರೆ. ಭರತ ಬಾಹುಬಲಿ ಅಂತ ಪುನೀತ್ ಮತ್ತೆ ಶಿವಣ್ಣಗೆ ಹಾಕಿ ಸಿನಿಮಾ ಮಾಡಬೇಕು ಅಂತ ನನಗೊಂದು ಆಸೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅಮ್ಮನ ಆಸೆ ಯಾವತ್ತು ಈಡೇರಿಸ್ತಾರೆ ಅವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ನೋಡೋಣ. ಅದು ಒಳ್ಳೆ ಮೇಕರ್ ಜೊತೆಗೆ ಅದ್ರ ಕಾನ್ಸೆಪ್ಟು ಆ ಥರದ್ದು ಏನಾದರೂ ಬಂದರೆ ಖಂಡಿತವಾಗಿ ಮಾಡ್ತೀವಿ. ಆ ಥರದ್ದು ಏನಾದರೂ ಬಂದರೆ ಆರಾಧ್ಯ ದೈವ ಮುತ್ತುರಾಜ ಗೆಳೆಯರ ಬಳಗ ಅಂತ ಹೇಳಿ ಅವರು ಇವತ್ತು 2 ವೀಲ್ ಚೇರ್ನ ಇಲ್ಲಿಗೆ ಕೊಟ್ಟಿದ್ದಾರೆ. ಅದು ಏನಕ್ಕೆ ಅಂದರೆ ಇಲ್ಲಿ ಅಕಸ್ಮಾತ್ ಕೆಲವರು ವಯಸ್ಸಾದವರು ಇರ್ಬೋದು ಅಥವಾ ಕಾಲು ನೋವಿದ್ದವರು ಇಲ್ಲಿಗೆ ಬರೋಕ್ಕಾಗದಿರೋರು ಈ ವೀಲ್ ಚೇರ್ನ ಯೂಸ್ ಮಾಡಿ ಬರ್ಬೋದು ಅಂತ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಹಾಗಾಗಿ ಅದರಲ್ಲೇ ಗೊತ್ತಾಗಿದೆ ಆ್ಯಕ್ಚುಲಿ ಅವ್ರ ಅಭಿಮಾನ, ಅವ್ರ ಪ್ರೀತಿ ವಿಶ್ವಾಸ ಇನ್ನೂ ಏನೇನೋ ಸರ್ವಿಸ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು.